ನಮಸ್ಕಾರ ಎಲ್ರಿಗೂ. ಎಂಥ ಖಡಕ್ ಬಿಸಿಲು ಐತಿ, ಸುಡು ಸುಡು. ಈ ಸಲ ಎಲ್ಲಿಂದ ಏನೇನೋ ಆಗಿ ನಮ್ಮಲ್ಲಿ ಬಿಸಿಲು ಜಾಸ್ತಿ ಆಗೈತೆ ನೋಡ್ರಿ. ಅದ್ರಾಗೂ ನಾವು ಉತ್ತರ ಕರ್ನಾಟಕದಾಗ ಬಿಸಿಲು ಭಾಳ ಇರ್ತೈತಿ ಅಂತೀವಿ. ಈ ಸಲ ಬೆಂಗಳೂರಾಗೂ ಭಾಳ ಬಿಸಿಲು ಐತಿ ನೋಡ್ರಿ. ಅಂಥದ್ರಾಗ ನಾವು ಹೊರಗೆ ಹೋದ ಕೂಡಲೇ ಏನು ಮಾಡ್ತೀವಿ, ಯಾವ್ದಾರು ಕೂಲ್ ಡ್ರಿಂಕ್ಸ್ ಕಂಡ್ಕೂಡಲೇ ತಂಪು ಇದ್ಬಿಡ್ತದೆ, ಹೊಟ್ಟೆಗೆ ತಂಪಾಕೈತೆ ಅಂತೇಳಿ ಕುಡಿಯಕ್ಕೆ ಹತ್ಬಿಡ್ತೀವಿ. ಅಂಥವೆಲ್ಲ ಕೆಮಿಕಲ್ ಹಾಕಿದ್ದು ಕುಡಿಯೋಕ್ಕಿಂತ ನಾವು ಮನ್ಯಾಗಾರ ರಾಗಿ ಅಂಬ್ಲಿ, ಜೋಳದ ಅಂಬ್ಲಿ ಅದು ಮಾಡ್ಕೊಂಡು, ಹಿಟ್ಟಿಂದ ಅಂಬ್ಲಿ ಅದು ಮಾಡ್ಕೊಂಡು ಇದನ್ನು ಮಾಡೋದು ಚಲೋ, ಕುಡಿಯೋದು ಚಲೋ. ದೇಹಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೆ ತಂಪೂ ಆಗ್ತೈತಿ. ಬಿಸಿ ಬಿಸಿ ಕುಡಿದ್ರೂ ನಡಿತೈತಿ, ಇಲ್ಲ ಆರಿಸಿ ಕುಡಿದ್ರು ನಿಮ್ಗೆ ಇಷ್ಟ. ಆರಿಸಿ ಕುಡಿಯೋರು ತೆಳ್ಳಂದು ಮಾಡ್ಕೊಂಡು ಕುಡೀರಿ, ಯಾಕಂದ್ರೆ ಆರಿದ ಕೂಡಲೇ ಗಟ್ಟಿ ಆಗ್ಬಿಡ್ತೈತೆ ಸ್ವಲ್ಪ. ಅದಕ್ಕೆ ಈಗ ನಾವು ನಿನ್ನೆ ಇನ್ನೊಮ್ಮೆ ಹೇಳ್ತೀನಿ ಹೆಂಗೆ ಕಲಿಸ್ಕೊಳ್ಳೋದಂತ. ಈಗ ಕಲಿಸ್ಕೊಂಡೀನಿ ಮೊಸರು ಅದೆಲ್ಲ ಹಾಕ್ಕೊಂಡು. ಈಗ ನಾವು ಒಂದು ಬೊಗನ್ಯಾಗ ನಿನ್ನೆ ರಾತ್ರಿ ಕಲಿಸಿ ಇಟ್ಕೊಂಡೀನಿ. ರಾತ್ರಿನ ಒಂದು ಸ್ವಲ್ಪ ಹುಳಿ ಕಲಿಸಿ ಇಟ್ಕೋಬೇಕು, ರಾಗಿ ಹಿಟ್ಟು ಜೋಡಿ. ಈಗ ನಾ ಬೊಗನ್ಯಾಗ ನೀರು ಕಾಯಕ್ಕಿಟ್ಟೇನಿ. ಸ್ವಲ್ಪ ಅದರೊಳಗೆ ಜೀರಿಗೆ ಹಾಕೇನಿ. ಜೀರಿಗೆ ಹಾಕಿದ್ರೆ ಜೀರಿಗೆನೂ ತಂಪು ದೇಹಕ್ಕೆ, ಅದಕ್ಕೆ ಜೀರಿಗೆನೂ ಹಾಕಿ ನೀರು ಕಾಯಕ್ಕಿಟ್ಟೇನಿ. ನೀರು ಹೆಸರು ಬಂದಿರ್ತಾವೆ, ಬರೋ ಮಟ್ಟ ಸ್ವಲ್ಪ ಕಾಯಬೇಕು ನಾವು. ನೀರು ಹೆಸರು ಬಂದವ. ಈಗ ನಾ ಕಲಿಸಿಟ್ಕೊಂಡಿದ್ದ ರಾಗಿದ ಅಂಬ್ಲಿ, ಕಲಿಸಿಟ್ಕೊಂಡಿದ್ದ ರಾಗಿ ಹಿಟ್ಟಿದ್ದ ಮಿಕ್ಸ್ ನಾವೀಗ ಇದ್ರೊಳಗೆ ಹಾಕೋಣ. ಹಾಕೋ ಮುಂದಾಗ ಸ್ವಲ್ಪ ಕಲಿಸ್ಕೊರಿ ಕೈಲೇ, ಇದಕ್ಕೆ ಗಂಟೆ ನಾಗೋದಿಲ್ಲ, ಕಲಿಸಿಟ್ಟಿದ್ದೈತಿ. ಆದ್ರೆ ಇದಾಗ್ತೈತಿ ಸ್ವಲ್ಪ. ನಾವು ಅದು ಹಾಕಿದಂಗೆ ಮಾಡ್ಕೊರಿ, ಯಾಕಂದ್ರೆ ಹಾಕಿದ ಕೂಡಲೇ ಗಟ್ಟಿಯಾಗಿಬಿಡ್ತೈತಿ ಅಂಬ್ಲಿ ಇದು. ಈಗ ಇದಕ್ಕೆ ನಾವು ಹಾಕೊಳ್ಳೋ ಮಟ್ಟ ನಾವು ಏನೇನು ಕಟ್ ಮಾಡ್ಕೊಂಡಿಟ್ಟು ಇದಕ್ಕೆ ಹಾಕಕ್ಕೆ ನಾವು ಏನೇನು ಕಟ್ ಮಾಡ್ಕೊಂಡಿದ್ದೀವಿ ಇದು ಹೆಸರು ಬರಲಿ. ಯಾಕಂದ್ರೆ ನಾವೇನು ಕಟ್ ಮಾಡ್ಕೊಂಡಿವಂದ್ರೆ ಒಂದು ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀವಿ. ನಾ ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡ್ಕೊಂಡೀನಿ, ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವ್ರು ಉಳ್ಳಾಗಡ್ಡಿ ಎಲ್ಲಾದ್ರ ಜೋಡಿ ತಿಂತೀವಿ ಜಾಸ್ತಿ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಖಾರ ರುಚಿ ಹತ್ತೈತಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಡ್ರಿ, ಯಾಕಂದ್ರೆ ಈಗ ಬ್ಯಾಸಿಗೆ ಬಿಸಿಲು ಝಳ ಭಾಳ ಐತಲ್ಲ, ಅದು ಹೀಟ ಆಗ್ತೈತಿ. ಆದರೆ ಎಷ್ಟು ಬೇಕು ಅಷ್ಟು ಮಾಡ್ಕೊಡ್ರಿ ನೀವು. ಆಮೇಲೆ ಕೊತ್ತಂಬರಿ ಸ್ವಲ್ಪ, ಆಮೇಲೆ ಉಪ್ಪು ನಾವು ಎಷ್ಟು ಬೇಕಷ್ಟ ಹಾಕ್ಕೊಳಕ್ಕೆ ಇಟ್ಟೇವಿ. ನಾವು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋನು. ಆಮೇಲೆ ಇದನ್ನ ಕುದಿ ಮಟ ಇದನ್ನು ಮಾಡಿ ನೋಡೋಣ ಬರ್ರಿ. ಇಟ್ಟಿದ್ದು ಕುದಿಯಾಕತ್ತೈತನ ನೋಡ್ರಿ, ಹೆಸರು ಬಂದೈತಿ. ಇದು ಈಗ ನಾವು ಇದ್ರೊಳಗೆ ಏನು ಮಾಡೋಣ ಅಂದ್ರೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕಿ ಕಲಿಸ್ಬಿಡೋಣ. ಈಗ ಗ್ಯಾಸ್ ಬಂದ್ ಮಾಡಿ ಮುಚ್ಚಿಟ್ಬಿಡೋಣ. ಒಂದೆರಡು ನಿಮಿಷ ಆದಿಂದ ಸ್ವಲ್ಪ ಉಪ್ಪು ಹಾಕೇನಿ, ಒಂದು ಚಮಚ ಅಥವಾ 1.5 ಚಮಚ ಅಷ್ಟು ಉಪ್ಪು ಹಾಕೇನಿ. ಕಲಸೋನು ಈಗ. ಆಗ ಕಲಸಿರೋ ಒಂಥರ ನೀರು ಬಿಟ್ಟಂಗೆ ಆಗ್ಬಿಡ್ತೈತೆ ಅಂತ ಹೇಳಿ ಲಾಸ್ಟಿಗೆ ಕಲಸಿ ಹಾಕೊಳ್ಳೋ ಮುಂದಾಗ ಉಪ್ಪು ಹಾಕಿ ಕಲಸೀನಿ. ಈಗ ನೋಡ್ರಿ ನಾವು ಬಟ್ಲದಾಗ ಹಾಕ್ಕೊಳಕತ್ತೀನಿ. ಬುಟ್ಟಿ ಒಳಗೆ ಕುಡಿಯೋಕೆ ರೆಡಿ ಆಗೈತಿ. ಇದು ನಾವು ಬಿಸಿ ಬಿಸಿನೂ ಕುಡಿಬಹುದು ಅಥವಾ ಆರಿದ ಮೇಲೆ ಕುಡಿಬೋದು. ಆರಿದ ಮೇಲೆ ಕುಡಿಯೋರು ಸ್ವಲ್ಪ ತೀರ ತಿಳು ಮಾಡ್ಕೋಬೇಕು, ಅಂದರೆ ಆರಿದ ಮೇಲೆ ಗಟ್ಟಕ್ಕೈತಿ. ಬಿಸಿ ಬಿಸಿ ಕುಡಿಯೋರು ಸ್ವಲ್ಪ ಗಟ್ಟಿದ್ರು ನಡಿತೈತಿ. ಮುಂದಿನ ವಿಡಿಯೋದ ಮತ್ತೆ ಭೇಟಿಯಾಗೋನು. ಅಲ್ಲಿವರೆಗೂ ನಮಸ್ಕಾರ ರೀ.